ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಳ್ಳಿ ರೀತಿ ಅಂದರೆ ಹಳ್ಳಿಯಲ್ಲಿ ಯಾವ ರೀತಿ ವೆಜಿಟೇಬಲ್ ಪಲಾವನ್ನ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಮ್ಮ ಅಂದರೆ ಹಿಂದಿನ ಕಾಲದಲ್ಲಿ ಈ ರೀತಿಯೂ ಕೂಡ ಮಾಡ್ತಾಯಿದ್ರು. ಅವಾಗೆಲ್ಲ ಜಾಸ್ತಿ ಮಸಾಲೆಗಳು ಮತ್ತು ಇವಾಗೆಲ್ಲ ವೆಜಿಟೇಬಲ್ ಪಲಾವ್ಸ್ಗೆಲ್ಲ ಏನು ಯೂಸ್ ಮಾಡ್ತಾರೆ ಎಕ್ಸ್ಟ್ರಾ ಆಗಿರ್ಬೋದು, ಅಂಥ ಮಸಾಲೆ ಪದಾರ್ಥಗಳ ಆವಾಗಿನ ಕಾಲದಲ್ಲಿ ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆ ರೀತಿ ಯಾವ ರೀತಿ ರುಚಿಕರವಾಗಿ ಹಳ್ಳೀಲಿ ಪಲಾವ್ ಮಾಡ್ತಿದ್ರು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಹಾಗೆ ಇದನ್ನು ಒಮ್ಮೆ ಮಿಸ್ ಮಾಡ್ದೇ ಟ್ರೈ ಮಾಡಿ ನೋಡಿ, 100ಗೆ 200% ಟೇಸ್ಟಿಯಾಗಿ ಬಂದೇ ಬರುತ್ತೆ. ಸೊ ನೋಡೋಣ ಬನ್ನಿ ಯಾವೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಅಂತ. ಇಲ್ಲಿ ಯೂಸ್ ಮಾಡಿರುವಂತಹ ಪದಾರ್ಥಗಳು ಅತಿ ಕಡಿಮೆ ಅಂತಲೇ ಹೇಳ್ಬೋದು. ಮಸಾಲೆ ಪದಾರ್ಥಗಳು ಚಕ್ಕೆ ಲವಂಗ ಆಗಿರ್ಬೋದು, ಮತ್ತು ತೆಂಗಿನಕಾಯಿ, ಮತ್ತು ಇದಾದ ನಂತರ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಇದೆಲ್ಲದನ್ನು ಒಂದು ಜಾರಿಗೆ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ. ಸೊ ತುಂಬ ಸಣ್ಣದಾಗಿ ರುಬ್ಬೋದು ತುಂಬಾ ಇಂಪಾರ್ಟೆಂಟು. ಮತ್ತು ಇಲ್ಲಿ ನಾನು ತೆಂಗಿನ ತುರಿನ ಒಂದು 8ರಿಂದ 10 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿನ ಒಂದು 10ರಿಂದ 12 ತೊಗೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿ ಇದ್ದರೆ ಈ ಒಂದು ವೆಜಿಟೇಬಲ್ ಪಲಾವ್ಗೆ ತುಂಬಾ ರುಚಿಕರವಾಗಿರುತ್ತೆ. ಬೆಳ್ಳುಳ್ಳಿನೂ ಅಷ್ಟೇ, ನಾನಿಲ್ಲಿ ಒಂದು 3 ಗೆಡ್ಡೆ ತೊಗೊಂಡಿದ್ದೀನಿ. ಶುಂಠಿ 1.5 ಇಂಚು ತೊಗೊಂಡಿದ್ದೀನಿ. ಹಾಗೆ ಚಕ್ಕೆನ ಒಂದು 3.5 ಇಂಚು, ಲವಂಗನ ಬಂದು 4ರಿಂದ 5. ಇದು ಅಷ್ಟೇ ಆಪ್ಷನಲ್ಲು. ನೀವು ಜಾಸ್ತಿ ಖಾರ ತಿನ್ನೋದಿಲ್ಲ ಅಂದರೆ 2 ಅಥವಾ 3 ಬೇಕಾದರೆ ಯೂಸ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸಿ ಹೀಗೆ ಸಣ್ಣದಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಯಾವೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಅಂತ ನೋಡೋಣ. ಇಲ್ಲಿ 4ರಿಂದ 5 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದು 4ರಿಂದ 5 ಈರುಳ್ಳಿ, ಹಾಗೆ ಸ್ವಲ್ಪ ತರಕಾರಿನ ತೊಗೊಂಡಿದ್ದೀನಿ. ಬೀನ್ಸ್ ಆಗಿರ್ಬೋದು, ಕ್ಯಾರೆಟು, ಹಾಗೆ ಆಲೂಗೆಡ್ಡೆ ಆಗಿರ್ಬೋದು. ಮತ್ತು ಇಲ್ಲಿ ಇಂಪಾರ್ಟೆಂಟಾಗಿ ಹೇಳೋದಾದರೆ ಅಕ್ಕಿನ 2 ಪಾವು ನಾನು ತೊಗೊಂಡಿದ್ದೀನಿ. ಇವಾಗ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಒಂದು ಕುಕ್ಕರ್ಗೆ ಇಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ, ಒಂದು 5ರಿಂದ 6 ಟೇಬಲ್ ಸ್ಪೂನು. ಮತ್ತು ಇಲ್ಲಿ ನಾನು ಡೈರೆಕ್ಟಾಗಿ ಮಾಡ್ತಿರೋದು, ಯಾವುದೇ ಥರ ಲಿಡ್ ಕ್ಲೋಸ್ ಮಾಡ್ತಾಯಿಲ್ಲ. ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು, ಡೈರೆಕ್ಟಾಗಾದರೂ ಮಾಡಿ ಅಥವಾ ಲಿಡ್ ಆದ್ರೂ ಕ್ಲೋಸ್ ಮಾಡಿ. ಅಂದರೆ ಏನಂದರೆ ಆವಾಗಿನ ಕಾಲದಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡ್ದೇ ಹಾಗೆ ಡೈರೆಕ್ಟಾಗಿ ತಪ್ಪಲಿನಲ್ಲಿ ಮಾಡ್ತಿದ್ರು. ಸೊ ಅದೇ ರೀತಿಯೇ ನಾನು ಯಾವ ರೀತಿ ಹಳ್ಳಿನಲ್ಲಿ ಮಾಡ್ತಿದ್ರು ಅದೇ ರೀತಿ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡಿ, ಅದಾದ ನಂತರ ಟೊಮೊಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮಸಾಲೆ ಪದಾರ್ಥ ಎಲ್ಲ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು. ಸೊ ಅವಾಗೆಲ್ಲ ಇದೇ ರೀತಿ ಮಾಡ್ತಾಯಿದ್ದು, ಜಾಸ್ತಿ ಹೊತ್ತೇನು ಫ್ರೈ ಮಾಡ್ತಾ ಇರಲಿಲ್ಲ. ಇವಾಗ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಸೇರಿಸಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ. ತರಕಾರಿನೂ ಅಷ್ಟೇ, ಅವಾಗೆಲ್ಲ ಜಾಸ್ತಿ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ. ಒಂದೊಂದು ಟೈಮಲ್ಲಿ ಸಿಗ್ತಾ ಇತ್ತು ತರಕಾರಿ, ಒಂದೊಂದು ಟೈಮ್ ಸಿಗ್ತಾ ಇರಲಿಲ್ಲ. ಬಟ್ ಇರೋದ್ರಲ್ಲೇ ಹಾಕಿ ಮಾಡ್ತಾಯಿದ್ರು. ಜಾಸ್ತಿ ಆಲೂಗೆಡ್ಡೆನೇ ಅವಾಗೆಲ್ಲ ಯೂಸ್ ಮಾಡ್ತಾಯಿದ್ದು. ಸಾಮಾನ್ಯವಾಗಿ ಎಲ್ಲರೂ ಅಷ್ಟೇ ಒಂದೊಂದು ರೀತಿ ಪಲಾವ್ ಮಾಡಿರ್ತೀರ ಡಿಫ್ರೆಂಟಾಗಿ. ಅಂದರೆ ಇವಾಗಿನ ಕಾಲಕ್ಕೆ ತಕ್ಕಂತೆ ಡಿಫ್ರೆಂಟಾಗಿ ಮಾಡಿರ್ತೀರ. ಬಟ್ ಒಮ್ಮೆ ಈ ರೀತಿ ಮಾಡಿ ನೋಡಿ, ಹಳೆ ಕಾಲದಲ್ಲಿ ಯಾವ ರೀತಿ ತಿಂತಾಯಿದ್ವಿ ಚಿಕ್ಕವರಿದ್ದಾಗಿರ್ಬೋದು, ಅಥವಾ ಅಮ್ಮಂದಿರು ಕೆಲವರು ಮಾಡಿರ್ತಾರೆ, ಅಂಥ ಒಂದು ಕೈ ರುಚಿನೂ ಕೂಡ ನೋಡಿರ್ತೀರ. ಸೇಮ್ ಅದೇ ರೀತಿ ಬರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು 1.5 ಟೇಬಲ್ ಸ್ಪೂನ್ ನಾನು ಧನಿಯಾ ಪುಡಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಇದಾದ ನಂತರ ನಾನಿಲ್ಲಿ ಡೈರೆಕ್ಟಾಗಿ ಮಾಡ್ತಿರೋದ್ರಿಂದ 2 ಪಾವು ಅಕ್ಕಿಗೆ 4 ಪಾವು ಬಿಸಿನೀರನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಬಿಸಿನೀರನ್ನ ಕಾಯಿಸ್ಕೊಂಡು ಇಲ್ಲಿ ನಾನು ಸೇರಿಸಿದ್ದೀನಿ. ಸೊ ಇದನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕುದಿ ಬರುತ್ತೆ. ಇದಾದ ನಂತರ ನಾವು ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ನಾವು ಇಲ್ಲಿ ಸೇರಿಸ್ಬೇಕಾಗತ್ತೆ. ನಿಮಗೆ ಏನಾದ್ರೂ ಡೈರೆಕ್ಟಾಗಿ ಮಾಡೋದಕ್ಕೆ ಕೆಲವರಿಗೆ ಟೈಮ್ ಇರೋದಿಲ್ಲ, ಕಷ್ಟ ಆಗುತ್ತೆ ಅನ್ನೋರು ಇದೇ ರೀತಿ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ನ ಬರೆಸ್ಕೊಂಡ್ರೆ ತುಂಬ ವಿಭಿನ್ನವಾಗಿ ಅದ್ಭುತವಾಗಿರುವಂತಹ ಪಲಾವ್ ರೆಡಿಯಾಗಿರುತ್ತೆ. ಡೆಫಿನೆಟ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ, 100ಗೆ 200% ಒಳ್ಳೆ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟೇ ಸಿಗುತ್ತೆ ಇಲ್ಲಿ. ಯಾವುದೇ ರೀತಿ ಡೌಟೇ ಇಲ್ಲ, ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ.
ನಾನು ಟ್ರೈ ಮಾಡಿದಾಗ ನನಗೆ ಅನ್ನಿಸ್ತು ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಓಕೆ, ಇದೇ ಥರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.